Hi team, a very important updates SMIP ಇನ್ಕಮ್ ಪ್ಲಾನಲ್ಲಿ ಅಪ್ಡೇಟ್ಸ್ ಆಗಿದೆ. ಆ ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆಯೇ ಟೀಮ್ ಮೆಂಬರ್ಸಿಗೂ ಶೇರ್ ಮಾಡಿ. ಸೊ ಬಿಗಿನರಿಗೆ ಇದು ತುಂಬ ಯೂಸ್ ಆಗುತ್ತೆ. ಯಾರು ಪ್ರಾಡಕ್ಟ್ ಕನ್ಸಂಪ್ಷನ್ ಮಾಡಲಿಕ್ಕೆ ಬರ್ತಾರೆ ಅವರಿಗಿದು ಬಿಗ್ಗೆಸ್ಟ್ ಅಡ್ವಾಂಟೇಜ್. SMIP ಪ್ಲ್ಯಾನಲ್ಲಿ ನನ್ನ ವಿಡಿಯೋ ನೋಡಿದವರಿಗೆ ಕ್ಲಾರಿಟಿ ಸಿಗುತ್ತೆ. ಸೊ ನೋಡಿದವರು ದಯವಿಟ್ಟು ಇನ್ಕಮ್ ಪ್ಲಾನ್ ವಿಡಿಯೋವನ್ನು ವಾಚ್ ಮಾಡಿ. ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ ನೇಮನ್ನು ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ನೋಡಿ. PSP ಡಿಜಿಟಲ್ ಎಂಟ್ರಪ್ರನರ್ ಚಾನಲ್ ನೇಮ್. ಇದರಲ್ಲಿ ನಾನು ಬೇಸಿಕ್ಕಿಂದ ಸ್ಟೆಪ್ ಬೈ ಸ್ಟೆಪ್ಸ್ ಇನ್ಕಮ್ ಪ್ಲ್ಯಾನನ್ನು ಅಪ್ಡೇಟ್ ಮಾಡಿದ್ದೀನಿ. 5,000ಇಂದ 1 lakh ಪ್ಲಸ್ ಇನ್ಕಮ್ ಹೇಗೆ SMI ಪ್ಲ್ಯಾನಲ್ಲಿ ಅರ್ನ್ ಮಾಡಬಹುದು. ಯಾರಿಗೆ ಸ್ಕಿಲ್ಸ್ ಬೇಕು ಅವರು ಕಾಂಟ್ಯಾಕ್ಟ್ ಮಾಡಿ. ನೀವು ಸ್ಕಿಲ್ಸ್ ಕಲಿಯೋ ಮುಖಾಂತರ ಕಸ್ಟಮರ್ ಲೀಡ್ಸ್ ಪಡ್ಕೊಳ್ಬಹುದು, ಆರ್ಡ್ರ್ ಪಡ್ಕೊಳ್ಬೋದು. ನಿಮ್ಮ ಫ್ರೀ ಟೈಮಲ್ಲಿ ಮೊಬೈಲ್ ಮುಖಾಂತರ ಬಿಸ್ನೆಸ್ಸನ್ನು ರನ್ ಮಾಡ್ಬೋದು. ಸೊ ಇದು ಚಾನಲ್ ನೇಮ್, ದಯವಿಟ್ಟು ವಿಸಿಟ್ ಮಾಡಿ. ಇದರಲ್ಲಿ SMIP ಪ್ಲ್ಯಾನಲ್ಲಿ ಪ್ರೋಗ್ರೆಷನ್ ಬೋನಸ್ ಮತ್ತು ಪವರ್ ಆಫ್ 4 ಸ್ವಲ್ಪ ಅಪ್ಡೇಟ್ ಆಗಿದೆ. ಅದನ್ನು ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಸೊ ನೆಕ್ಸ್ಟ್ ಆಫ್ಟರ್ ಡೈರೆಕ್ಟರ್ ಆದ ನಂತರ ಪ್ರತಿಯೊಂದು ಕೂಡ ಸೇಮ್ ಇರುತ್ತೆ. ಈ ವಿಡಿಯೋವನ್ನು ಆ ನಂತರ ಡೈರೆಕ್ಟರ್ ಎಂಬ ಬೋನಸನ್ನು ಫಾಲೋ ಮಾಡಿ. ಹರ್ಘರ್ ಆಜಾದಿ ಘರ್ ಆಜಾದಿ ಅನ್ನೋದು ಕಂಪನಿಯ ವಿಷನ್. ಸ್ಟೆಪ್ಸ್ ಟುವರ್ಡ್ಸ್ ಮೇಕಿಂಗ್ ಎವ್ರಿ ಭಾರತ್ ವಾಸ್ ಆಜಾದ್. ಪ್ರತಿಯೊಬ್ಬರಿಗೂ ಕೂಡ ಆಜಾದಿ ಕೊಡಬೇಕಂತ ವಿಷನ್. ಅದಕ್ಕೋಸ್ಕರ ಇದು ಇವಾಗ ಬಿಗ್ಗೆಸ್ಟ್ ಅಪರ್ಚುನಿಟಿ. ಸೊ ಇಂಡಿಯಾದಲ್ಲಿ ಸಾಕಷ್ಟು ಹೌಸ್ ಹೋಲ್ಡ್ಸ್ ಸ್ಪೆಂಡ್ ಮಾಡೋರು ಪ್ರತಿದಿನ ಮನೆಗೆ ದಿನನಿತ್ಯ ವಸ್ತುಗಳನ್ನ ಯಾವುದೋ ಒಂದು ಶಾಪಲ್ಲಿ ಸ್ಪೆಂಡ್ ಮಾಡ್ತಾರೆ. ಸೊ ಅಲ್ಲಿ ಕ್ವಾಲಿಟಿ ಇರೋದಿಲ್ಲ, ರಿಸಲ್ಟ್ ಇರೋದಿಲ್ಲ, ಹಾಗೆಯೇ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನೀವು ಜಸ್ಟ್ ಯೂಸರ್ ಆದರೂ ಕೂಡ ನಿಮಗೆ ಡಿಸ್ಕೌಂಟು, ಫ್ರೀ ಪ್ರಾಡಕ್ಟ್, ನಿಮ್ಮ ಪರ್ಚೇಸ್ ಮೇಲೆ ನಿಮಗೆ ಬೋನಸ್, ಹಾಗೆಯೇ ಇಯರ್ಲಿ ನಿಮಗೆ 3 ಬಾರಿ ಕೂಪನ್ ಸಿಗುತ್ತೆ. ಅದನ್ನು ಕೂಡ ನಾನು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಲಾಯಲ್ಟಿ ಬೆನಿಫಿಟ್ಸ್ ಅಪ್ರಾಕ್ಸಿಮೇಟ್ಲಿ ಕಂಪನಿ ಕಡೆಯಿಂದ 30,000 ಪ್ರಾಡಕ್ಟ್ ನಿಮಗೆ ಫ್ರೀಯಾಗಿ ಬರುತ್ತೆ. ಇದು ಆಫರ್ ಯಾವುದೇ ಹೊರಗಡೆ ಶಾಪಲ್ಲಿ ಸಿಗಲ್ಲ. ಹಾಗೇನು ಅಪ್ಕಮಿಂಗ್ ಡೇಸಲ್ಲಿ 400 ಪ್ಲಸ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಬರುತ್ತೆ. ಹಾಗಾಗಿ ಈಗಲೇ ನಿಮ್ಮ ಐಡಿಯಾನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಸ್ಪೆಂಡ್ ಮಾಡೋ ಮುಖಾಂತರ ಅರ್ನಿಂಗ್ಸ್ ಮಾಡ್ಬೋದು, ಆದರೆ ಅದರ್ ಶಾಪಲ್ಲಿ ಆಪ್ಷನ್ ಇರೋದಿಲ್ಲ. ಫ್ರಮ್ ಕನ್ಸಂಪ್ಷನ್ ಟು ಅರ್ನಿಂಗ್ಸ್, ಜಸ್ಟ್ ನೀವು ಕನ್ಸಂಪ್ಷನ್ ಮಾಡಿಕೊಂಡೇ ನೀವು ಅರ್ನಿಂಗ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಯಾವ ರೀತಿ ನೀವು ಹೊರಗಡೆ ಶಾಪಲ್ಲಿ ಮಂತ್ಲಿ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಸ್ಪೆಂಡ್ ಮಾಡ್ತೀರಾ, ಅಲ್ಲಿ ನಿಮ್ಗೆ ಯಾವುದೇ ಬಿಸ್ನೆಸ್ ಅಪರ್ಚುನಿಟಿ ಇರೋದಿಲ್ಲ. ಇಲ್ಲಿ ನಿಮಗೆ ಫ್ರೀಯಾಗಿ ಒಂದು ಬಿಸ್ನೆಸ್ ಅಪರ್ಚುನಿಟಿ ಸಿಗುತ್ತೆ. ಸೊ ಅದೇ ಸ್ಪೆಂಡನ್ನು ನೀವು ಇಲ್ಲಿ ಮಾಡಿಕೊಂಡ್ರೆ ನಿಮ್ಗೆ ಏನು ಬೆನಿಫಿಟ್ ಇದೆ. ನೀವು ಬಿಗಿನರ್ಸ್ ಆಗಿ ಪವರ್ ಆಫ್ 4 ಮತ್ತು ಪ್ರೋಗ್ರೆಷನ್ ಬೋನಸ್ ಏನಿತ್ತು 6% ಮತ್ತು 5% ಪೂಲ್, ಇದನ್ನು ಇನ್ಕಮ್ ಪ್ಲ್ಯಾನ್ ನೋಡಿ ಅವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. 11% ಪೂಲ್ ಅಂತ ಆ್ಯಕ್ಟಿವೇಶನ್ ಬೋನಸ್ ಪೂಲಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಜಸ್ಟ್ ನಿಮ್ಮ ಮನೆಗೆ ಯೂಸ್ ಮಾಡಿಕೊಂಡ್ರೂ ಕೂಡ ಸೆಲ್ಫ್ ಪರ್ಚೇಸಲ್ಲಿ ನಿಮಗೆ ಇಮಿಡಿಯೇಟ್ಲಿ ಬೋನಸ್ ಬರುತ್ತೆ. ಅದು ಯಾವ ರೀತಿ ಬರುತ್ತೆ ಜಸ್ಟ್ ಕ್ಲಾರಿಟಿ ಕೊಡ್ತೀನಿ. ಸೊ ಮೊದಲು 5% ಮತ್ತು ಪವರ್ ಆಫ್ 4 ಅಂತಿತ್ತು. ಸೊ ಅದನ್ನು ಒಂದೇ ಕಂಬೈನ್ ಮಾಡಿ ಆ್ಯಕ್ಟಿವೇಶನ್ ಬೋನಸ್ ಪೂಲ್ ಅಂತ ಕಂಪನಿ ಮಾಡಿದೆ. ಸೊ ಯಾವ ರೀತಿ ಬರುತ್ತೆ, ವೆರಿ ಸಿಂಪಲ್. ಜಸ್ಟ್ ನೀವು ಮಾಡಬೇಕಾಗಿರೋದು ಹೌ ಟು ಅರ್ನ್ ಆ್ಯಕ್ಟಿವಿಟಿ, ಜಸ್ಟ್ ಸೆಲ್ಫ್ ಯೂಸ್, ಶೇರ್, ನಂತರ ನೀವು ಇನ್ಕಮನ್ನು ಜನ್ರೇಟ್ ಮಾಡ್ಬೋದು. ಆದರೆ ನೀವು ಸರಿಯಾಗಿ ಟ್ರೈನಿಂಗ್ ಪಡ್ಕೊಂಡು, ಸರಿಯಾಗಿ ಇಂಟ್ರೆಸ್ಟ್ ಕೊಟ್ಟು, ಸರಿಯಾಗಿ ಮೆಂಟರ್ ಹೇಳಿದ್ದನ್ನು ಫಾಲೋ ಮಾಡಿದಾಗ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಏನು ಚೇಂಜಸ್ ಆಗಿದೆ, ಸ್ಟಾರ್ಟಿಂಗ್ ಇಸ್ ಈಸಿ, ವೆರಿ ಸಿಂಪಲ್. ಸೊ ನಿಮ್ಮ ಮನೆಗೆ ನೀವು ಖರ್ಚು ಮಾಡಿಯೇ ಮಾಡ್ತೀರಾ. ಒನ್ಸ್ ಮೋದಿ ಕೇರ್ ಶಾಪ್ನ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಕ್ವಾಲಿಟಿ ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ, ಕ್ವಾಂಟಿಟಿ ತುಂಬ ಟೈಮ್ ಬರುತ್ತೆ. ಹಾಗೆ ನೀವು ಬಿಸ್ನೆಸ್ ಮಾಡಿಲ್ಲ ಅಂದರೂ ನಿಮಗೆ ಕಂಪನಿ ಕಡೆಯಿಂದ 30,000 ಪ್ರಾಡಕ್ಟ್ ಫ್ರೀಯಾಗಿ ಬರುತ್ತೆ. ಜಸ್ಟ್ ನಿಮ್ಮ ಐಡಿಯಲ್ಲಿ 20 PV ಕಂಪ್ಲೀಟ್ ಆದರೆ ಆನ್ ಆ್ಯಂಡ್ ಅವರೇಜ್ 1,000 ರೂಪೀಸ್ ಪರ್ಚೇಸ್ ಅಷ್ಟೇ. ಸೊ PV ಅಂದರೆ ಏನು, ಅದರ ಬಗ್ಗೆ ಕಂಪ್ಲೀಟ್ ಯೂಟ್ಯೂಬ್ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ವಾಚ್ ಮಾಡಿ, ಅವಾಗ ಕ್ಲಾರಿಟಿ ಸಿಗುತ್ತೆ. PV ಅಂದರೆ ಪಾಯಿಂಟ್ ವ್ಯಾಲ್ಯೂ. ಪ್ರತಿಯೊಂದು ಪ್ರಾಡಕ್ಟಿಗೆ ಕೂಡ ಪಾಯಿಂಟ್ಸ್ ಕಂಪನಿ ಸೆಟ್ ಮಾಡಿ. ಜಸ್ಟ್ ಇನ್ನು ಮಂತಲ್ಲಿ ನೀವು 20 PV ಮಾಡಿದ್ರೆ
ನೀವು ಬ್ರೌನ್ಸ್ ಲೆವೆಲ್ ಅಂತ ಟೈಟಲ್ ಬರುತ್ತೆ. ಹಾಗೆ ನಿಮ್ಮ ಐಡಿಯಲ್ಲಿ 50 PV ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಮನೆಗೆ ಬೇಕಾದರೂ ಶಾಪ್ ಮಾಡ್ಬೋದು, ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ಬೋದು, ಇಲ್ಲ ನನ್ನ ಟ್ರೈನಿಂಗ್ ಪಡ್ಕೊಂಡು ಸ್ಕಿಲ್ಗಳನ್ನು ಕಲ್ತ್ಕೊಂಡು ಕಸ್ಟಮರ್ ಆರ್ಡರ್ ಪಡ್ಕೊಂಡು ನೀವು ಈಸಿಯಾಗಿ 50 PV ಅದಕ್ಕಿಂತ ಜಾಸ್ತಿ ಮಾಡ್ಬೋದು. 50 PV ಮಾಡಿಕೊಂಡ್ರೆ ಸಿಲ್ವರ್ ಅಂತ ನಿಮಗೆ ಟೈಟಲ್ ಬರುತ್ತೆ. ಹಾಗೆ 100 PV ನೀವು ಮಾಡಿಕೊಂಡ್ರೆ ನಿಮ್ಮ MCA ನಂಬರಲ್ಲಿ ಗೋಲ್ಡ್ ಅನ್ನೋದು ನಿಮಗೆ ಟೈಟಲ್ ಬರುತ್ತೆ. ಸೊ 20 PV ಇಂದ ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಜಸ್ಟ್ 3 ಫಾರ್ಮುಲಾ ಇರೋದು. ಖಂಡಿತ ನಾವು ಸೆಲ್ಫ್ ಯೂಸ್ ಮಾಡ್ತೀವಿ, ಹೊರಗಡೆ ಸೆಲ್ಫ್ ಯೂಸ್ ಮಾಡಿ ಬೇರೆಯವ್ರಿಗೆ ರೆಕಮೆಂಡ್ ಮಾಡಿದ್ರೆ ಏನು ಯೂಸ್ ಇಲ್ಲ. ಇಲ್ಲಿ ಸೆಲ್ಫ್ ಯೂಸ್ ಮಾಡಿ ಚೆನ್ನಾಗಿರೋದನ್ನು ಚೆನ್ನಾಗಿದೆ ಅಂತ ಶೇರ್ ಮಾಡೋ ಮುಖಾಂತರ, ಅವರನ್ನು ನೀವು ಸ್ಪಾನ್ಸರ್ ಮಾಡೋ ಮುಖಾಂತರ ಫ್ರೀಯಾಗಿ ಬಿಸ್ನೆಸ್ ಮಾಡಿ ಇನ್ಕಮನ್ನು ಅರ್ನ್ ಮಾಡಿ. ಸ್ಟಾರ್ಟ್ ವಿತ್ 2 ಪೀಪಲ್ಸ್, 2 ವ್ಯಕ್ತಿಗಳಿಗೆ ಅವಕಾಶ ಕೊಡೋ ಮುಖಾಂತರ ಕೀಪ್ ದೆಮ್ ಆ್ಯಕ್ಟಿವ್, ಅವ್ರಿಗೆ ಕರೆಕ್ಟಾಗಿ ಗೈಡ್ ಮಾಡಿ ಸಪೋರ್ಟ್ ಮಾಡೋ ಮುಖಾಂತರ, ಅದನ್ನೇ ನೀವು ಡುಪ್ಲಿಕೇಶನ್ ಮಾಡೋ ಮುಖಾಂತರ, ಟೀಮನ್ನು ಬಿಲ್ಡ್ ಮಾಡೋ ಮುಖಾಂತರ ಹೆಚ್ಚಿನ ಇನ್ಕಮನ್ನು ಪಡ್ಕೊಳ್ಬೋದು. ಹೌ ಟು ಇನ್ಕ್ರೀಸ್ ಯುವರ್ ಶೇರ್ಸ್. ಸೊ ಇಲ್ಲಿ 20 PV ಮಾಡಿದವನು ಕೂಡ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಮಿನಿಮಮ್ 20 PV, ಅದಕ್ಕಿಂತ ಬಿಲೋ ಮಾಡಿದವ್ರಿಗೂ ಬೆನಿಫಿಟ್ ಆಫರ್ ಸಿಗುತ್ತೆ, ಫ್ರೀ ಪ್ರಾಡಕ್ಟ್ ಸಿಗುತ್ತೆ, ಪ್ರತಿಯೊಂದು ಕೂಡ ಕೌಂಟ್ ಆಗುತ್ತೆ. ಸೆಲ್ಫಲ್ಲಿ ನೀವು 20 PV ಮಾಡಿದ್ರೆ ನಿಮಗೆ 1 ಶೇರ್ ವ್ಯಾಲ್ಯೂ ಕಂಪನಿಯ ಪೂಲಲ್ಲಿ ಸಿಗತ್ತೆ. ಓಕೆ, ಹಾಗೆ ನೀವು 50 PV ಮಾಡಿಕೊಂಡ್ರೆ ಸೆಲ್ಫ್ ಆಗಿ ನಿಮಗೆ 2 ಶೇರ್ ಸಿಗುತ್ತೆ ಕಂಪನಿ ಕಡೆಯಿಂದ. ಹಾಗೆ 100 PV ಸೆಲ್ಫ್ ಆಗಿ ಮಾಡಿದ್ರೆ ನಿಮಗೆ 3 ಶೇರ್ ಸಿಗುತ್ತೆ. ಕ್ಲಿಯರ್? ಸೆಲ್ಫಲ್ಲಿ ನೀವು ಅಂದರೆ ನಿಮ್ಮ MCA ನಂಬರಲ್ಲಿ ನಿಮ್ಮ ID ನಂಬರಲ್ಲಿ 20 PV ಮಾಡಿದ್ರೆ ನಮ್ಮ ಮಂತಲ್ಲಿ ನಿಮಗೆ 1 ಶೇರ್ ಸಿಗುತ್ತೆ ಕಂಪನಿ ಕಡೆಯಿಂದ. ಇದು ಕಂಪನಿ ಓವರ್ ಆಲ್ ಪ್ರಾಫಿಟ್ ಮೇಲೆ ನಿಮಗೆ ಸಿಗುವಂಥದ್ದು. 11% ಪೂಲಲ್ಲಿ ನೀವು ಸೆಲೆಕ್ಟ್ ಆಗ್ತೀರಿ. ಹಾಗೆಯೇ 50 PV ಮಾಡಿಕೊಂಡ್ರೆ ಲಾಯಲ್ಟಿ ಕಂಪ್ಲೀಟ್ ಆಗುತ್ತೆ, ಹಾಗೆ 2 ಶೇರ್ಸ್ ಸಿಗುತ್ತೆ. 100 PV ಮಾಡಿಕೊಂಡ್ರೆ 3 ಶೇರ್ಸ್ ಸಿಗುತ್ತೆ. ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಯಾರಿಗಾದರೂ ಆರ್ಡರ್ ಸ್ಕಿಲ್ಸ್ ಬೇಕು, ಕಸ್ಟಮರ್ ಲೀಡ್ಸ್ ಬೇಕು, ಈ ಥರ ಬೇಕು ಅಂದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಇದರಿಂದ ನಿಮ್ಮ ಪರ್ಸನಲ್ PVನ ಜಾಸ್ತಿ ಮಾಡ್ಕೊಳ್ಬೋದು. ನೀವು ಯಾರಿಗಾದ್ರೂ ಈ ಅಪರ್ಚುನಿಟಿಯನ್ನು ಶೇರ್ ಮಾಡ್ತೀರಿ, ನಿಮ್ಮ ಕಾಂಟ್ಯಾಕ್ಟಲ್ಲಿರುವಂಥ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ ಯಾರಿಗಾದ್ರೂ ಪ್ರಮೋಟ್ ಮಾಡಿ, ಅವರು ಲಾಗಿನ್ ಆಗಿ ಅವರ ಮನೆಗೆ ಬೇಕಾಗಿರುವಂಥ ಪರ್ಚೇಸ್ ಮಾಡಿದ್ರೆ, ನೀವು ಇಬ್ಬರಿಗೆ ಸ್ಪಾನ್ಸರ್ ಮಾಡಿ ಅವರು 20 PV ಮಾಡಿಕೊಂಡ್ರೆ ನಿಮಗೆ ಅಡಿಷನಲ್ 1 ಶೇರ್ ಸಿಗುತ್ತೆ. ನೀವು 20 PV ಮಾಡಿಕೊಂಡು ಇಬ್ಬರಿಗೆ 20 PV ಮಾಡಿಸಿದಾಗ, ಅದೇ ನೀವು 50 PV ಮಾಡಿಕೊಂಡು ಇಬ್ಬರಿಗೆ 20 PV ಮಾಡಿಸಿದ್ರೆ, ಬರೀ 20 PV ಮಾಡಿಸಿದ್ರೆ ನಿಮಗೆ 3 ಶೇರ್ ವ್ಯಾಲ್ಯೂ ಸಿಗುತ್ತೆ. ಅದೇ ನೀವು 100 PV ಮಾಡ್ಕೊಂಡಿದ್ದು ಇಬ್ಬರಿಗೆ ನೀವು 20 PV ಮಾಡಿಸಿದ್ರೆ ಡೈರೆಕ್ಟ್ ಸ್ಪಾನ್ಸರಲ್ಲಿ ನಿಮಗೆ 4 ಶೇರ್ ವ್ಯಾಲ್ಯೂ ಸಿಗುತ್ತೆ. ಹಾಗೇನೆ 20 PV ಮಾಡಿಕೊಂಡು ನೀವು 3 ವ್ಯಕ್ತಿಗಳ ಹತ್ರ 20 PV ಮಾಡಿಸಿದ್ರೆ ನಿಮಗೆ 3 ಶೇರ್ ಸಿಗುತ್ತೆ ಕಂಪನಿ ಕಡೆಯಿಂದ. ಹಾಗೇನೆ 50 PV ಮಾಡಿಕೊಂಡು ನೀವು 3 ವ್ಯಕ್ತಿಗಳ ಹತ್ರ 20 PV ಮಾಡಿಸಿ ನಿಮಗೆ 4 ಶೇರ್ ವ್ಯಾಲ್ಯೂ ಸಿಗುತ್ತೆ. ಹಾಗೆ 100 PV ಮಾಡಿಕೊಂಡು 3 ವ್ಯಕ್ತಿಗಳ ಹತ್ರ 20 PV ಮಾಡಿಸಿ ನಿಮಗೆ 5 ಶೇರ್ ವ್ಯಾಲ್ಯೂ ಸಿಗುತ್ತೆ. ಹಾಗೇನೆ 20 PV ಮಾಡಿಕೊಂಡು 4 ವ್ಯಕ್ತಿಗಳ ಅಥವಾ ಅದಕ್ಕಿಂತ ಜಾಸ್ತಿ ವ್ಯಕ್ತಿಗಳ ಹತ್ರ 20 PV ಮಾಡಿಸಿದ್ರೆ ನಿಮಗೆ 4 ಶೇರ್ ವ್ಯಾಲ್ಯೂ ಸಿಗುತ್ತೆ. ಹಾಗೆ ನಿಮ್ಮ ಐಡಿಯಾ ನಂಬರಲ್ಲಿ 50 PV ಮಾಡ್ಕೊಂಡು ಪರ್ಸನಲ್ 4 ಅಥವಾ ಅದಕ್ಕಿಂತ ಜಾಸ್ತಿ ವ್ಯಕ್ತಿಗಳ ಹತ್ರ 20 PV ಮಾಡಿಸಿದ್ರೆ ನಿಮಗೆ 5 ಶೇರ್ ವ್ಯಾಲ್ಯೂ ಸಿಗುತ್ತೆ. ಹಾಗೆ ನಿಮ್ಮ ಪರ್ಸನಲ್ PV 100 ಮಾಡಿಕೊಂಡು 4 ಅಥವಾ ಅದಕ್ಕಿಂತ ಜಾಸ್ತಿ ಜನರ ಹತ್ರ 20 PV ಮಾಡಿಸಿದ್ರೆ ನಿಮಗೆ 6 ಶೇರ್ ವ್ಯಾಲ್ಯೂ ಸಿಗುತ್ತೆ. ಹಾಗಾಗಿ ನಿಮಗೆ ಬಿಗಿನಿಂಗ್ ಅಲ್ಲೇ ಅರ್ನಿಂಗ್ಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಸೊ ಇದನ್ನು ನೀವು ಕರೆಕ್ಟಾಗಿ ಪ್ರತಿಯೊಬ್ಬರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ರೆ, ಇದನ್ನು ಡುಪ್ಲಿಕೇಶನ್ ಮಾಡಿದ್ರೆ ನೀವು ಈಸಿಯಾಗಿ ನಿಮ್ಮ ಟೈಟಲನ್ನು ಅಚೀವ್ ಮಾಡಿಕೊಂಡು ಇನ್ಕಮನ್ನು ನೀವು ಪ್ರೋಗ್ರೆಸ್ ಮಾಡು. ಹಾಗಾಗಿ ನೀವು ಸರಿಯಾದ ಮೆಂಟರನ್ನು ಫಾಲೋ ಮಾಡಿ, ಸರಿಯಾದ ಟ್ರೈನಿಂಗ್ ಪಡ್ಕೊಳ್ಳಿ, ಪ್ರಾಡಕ್ಟ್ ನಾಲೆಜ್ ಪಡ್ಕೊಳ್ಳಿ. ಪ್ರತಿದಿನ ಹೊಸ ಹೊಸ ಸ್ಕಿಲ್ಸ್ಗಳನ್ನು ಕಲಿತಾಗ ನಿಮಗೆ ಈಸಿ ಆಗುತ್ತೆ. ಹಾಗೆಯೇ ನಿಮಗೆ ಲಾಯಲ್ಟಿ ರಿವಾರ್ಡ್ಸ್ ಸಿಗುತ್ತೆ, ಜೊತೆಗೆ ರಿಟೇಲ್ ಪ್ರಾಫಿಟ್ ಕೂಡ ನೀವು ಮಾರ್ಜಿನ್ ಇಟ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು. ಈ ಥರ ನೀವು ಈಸಿಯಾಗಿ ನೀವು ನಂಬರ್ ಆಫ್ 20 PV, 50 PV, 100 PV ಕಸ್ಟಮರನ್ನು ವರ್ಕ್ ಮಾಡೋರನ್ನ ಕ್ರಿಯೇಟ್ ಮಾಡಿ 1100 ಕ್ರಾಸ್ ಆದರೆ ಡೈರೆಕ್ಟ್ ಲೆವೆಲ್ ರೀಚ್ ಆಗ್ತೀರಾ. ಆ ನಂತರ ಏನು ಇನ್ಕಮ್ ಬರುತ್ತೆ, ನಾನು ಇನ್ಕಮ್ ಪ್ಲ್ಯಾನ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಆಫ್ಟರ್ ಡೈರೆಕ್ಟರ್ ಆದ ನಂತರ ನಿಮ್ಗೆ ಯಾವ ರೀತಿ ಇನ್ಕಮ್ ಬರುತ್ತೆ ಪ್ರತಿಯೊಂದು ವಿಡಿಯೋವನ್ನು ಫಾಲೋ ಮಾಡಿ. ಚಾನಲ್ ನೇಮ್ ಬಂದು PSP ಡಿಜಿಟಲ್ ಎಂಟರ್ಪ್ರನರ್.
ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಹೊಸ ಹೊಸ ಅಪ್ಡೇಟ್ಸ್ನ ಮಾಡ್ತಾ ಇರ್ತೀನಿ. ಹಾಗೆಯೇ ಏನೇ ನಿಮಗೆ ಕನ್ಫ್ಯೂಷನ್ಸ್ ಡೌಟ್ಸ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇದಾಗುತ್ತೆ ಹೊಸ ಅಪ್ಡೇಟ್. ನಿಮಗೆ ಡೈರೆಕ್ಟರ್ ಲೆವೆಲ್ ರೀಚ್ ಆಗಬೇಕಾದ್ರೆ ಜಸ್ಟ್ ನೀವು 100 PV ಗೋಲ್ಡ್ ಅಚೀವರನ್ನು ಕ್ರಿಯೇಟ್ ಮಾಡಿಸಿದ್ರೆ ಈಸಿಲಿಯಾಗಿ ನೀವು ಡೈರೆಕ್ಟರ್ ಅಂತ ರೀಚ್ ಆಗ್ತೀರಾ. 22 ಸಿಲ್ವರ್ ಅಂದರೆ 50 PV 22 ಮೆಂಬರ್ಸ್ ಫೋಕಸ್ ಮಾಡಿದ್ರೆ ಈಸಿ ಡೈರೆಕ್ಟರ್ ರೀಚ್ ಆಗ್ತೀರಿ. 55 ಬ್ರಾನ್ಸ್ ಅಂದರೆ 55 ಟೀಮಲ್ಲಿ 55 ಜನ 20 PV ಬರೀ ಕಸ್ಟಮರ್ ಕ್ರಿಯೇಟ್ ಮಾಡಿಕೊಂಡ್ರು ಕೂಡ ಈಸಿಯಾಗಿ ನೀವು ರೀಚ್ ಆಗ್ತೀರಾ. ಅಪ್ಕಮಿಂಗ್ ಸಾಕಷ್ಟು ಪ್ರಾಡಕ್ಟ್ಸ್ ಬರುತ್ತೆ. ಹಾಗಾಗಿ ಈಗಿಂದನೇ ಸೀರಿಯಸ್ ಆದರೆ ನಿಮಗೆ ಸಾಕಷ್ಟು ಕಸ್ಟಮರನ್ನ ಕ್ರಿಯೇಟ್ ಮಾಡಿ. ಸೊ ಗರ್ ಆಜಾದಿ, ಸೊ ಇದರಿಂದ ನೀವು ಪ್ರತಿಯೊಬ್ಬರಿಗೂ ಕೂಡ ಜಾಯ್ನ್ ಆದ ತಕ್ಷಣ ಅರ್ನಿಂಗ್ಸಿಗೆ ಫೋಕಸ್ ಮಾಡಬಹುದು. ಸೊ ಏನಾದರೂ ಕನ್ಫ್ಯೂಷನ್ಸ್ ಡೌಟ್ಸ್ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಜಸ್ಟ್ ವೆರಿ ಸಿಂಪಲ್. ಇದು ಈ ಮಂತಿಂದನೇ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಸ್ಮಾಲ್, ನೀವು ಸಣ್ಣ ಹೆಜ್ಜೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಅರ್ನ್ ಮಂತ್ಲಿ, ಸೊ ಗೆಟ್ ಮಲ್ಟಿಪಲ್ ಶೇರ್, ಗ್ರೋ ಬಿಗ್. ಇದನ್ನು ಟೀಮಲ್ಲಿ ಡುಪ್ಲಿಕೇಟ್ ಮಾಡೋ ಮುಖಾಂತರ ದೊಡ್ಡ ಮಟ್ಟದ ಆದಾಯವನ್ನು ಪಡ್ಕೊಳ್ಬೋದು. ಸೊ ಬಿಫೋರ್ ಪ್ಲ್ಯಾನಲ್ಲಿ ಪ್ರೋಗ್ರೆಷನ್ ಮತ್ತು ಪವರ್ ಆಫ್ 4 ಏನಿತ್ತು, 6% ಪೂಲ್ ಮತ್ತು 5% ಪೂಲ್, ಅದನ್ನು ಮರ್ಜ್ ಮಾಡಿ ಆಕ್ಟಿವೇಶನ್ ಬೋನಸ್ ಪೂಲ್ ಅಂತ 20 PV ಮಾಡಿದವ್ರು ಕೂಡ ಇನ್ಕಮ್ ಜನ್ರೇಟ್ ಆಗುತ್ತೆ. ಸೊ ಹಳೆ ಪ್ಲ್ಯಾನಲ್ಲಿ ಇತ್ತು, ಬಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ನಿಮಗೆ. ಸೊ ನೋಡ್ಬೋದು, ಬ್ರಾನ್ಸ್ 20 PVಗಿಂತ 50 PV ಒಳಗಡೆ ಇದ್ದರೆ 1 ಶೇರ್ ಸಿಗುತ್ತೆ. ಸಿಲ್ವರ್ ಲೆವೆಲಲ್ಲಿ 50 PVಗಿಂತ 999 PV ಒಳಗಡೆ ಇದ್ದರೆ 2 ಶೇರ್ ಸಿಗುತ್ತೆ. ಹಾಗೆಯೇ 100 PV ಅದಕ್ಕಿಂತ ಜಾಸ್ತಿ ಮಾಡಿಕೊಂಡ್ರೆ ಸೆಲ್ಫ್ ಆಗಿ ಯಾರನ್ನು ರೆಫರ್ ಮಾಡೋದಿದ್ರು ಕೂಡ 3 ಶೇರ್ ಸಿಗುತ್ತೆ. ಅದೇ ಇಬ್ಬರಿಗೆ ಅಪರ್ಚುನಿಟಿ ಕೊಟ್ಟು ನೀವು 20 PVಯಲ್ಲಿ ಇದ್ದು 20 PV ಇಬ್ಬರ ಹತ್ರ ಮಾಡಿಸಿದ್ರೆ ಅಡಿಷನಲ್ 1 ಶೇರ್ ಆ್ಯಡ್ ಆಗುತ್ತೆ. ಹಾಗೆ 3 ಜನರ ಹತ್ರ ನೀವು 20 PV ಮಾಡಿಸಿದ್ರೆ ಹಾಗೆ ಒಂದೊಂದು ಶೇರ್ ನಿಮಗೆ ಆ್ಯಡ್ ಆಗ್ತಾ ಬರುತ್ತೆ. ನೋಡ್ಬೋದು, ಬ್ರಾನ್ಸಲ್ಲಿ ನಿಮಗೆ ಇಬ್ಬರ ಹತ್ರ ಮಾಡಿಸಿದ್ರೆ 2 ಶೇರ್, ಅದೇ ಸಿಲ್ವರ್ ಲೆವೆಲಲ್ಲಿ ಇದ್ದು ನೀವು ಇಬ್ಬರ ಹತ್ರ 20 PV ಮಾಡಿಸಿದ್ರೆ 3 ಶೇರ್, ಹಾಗೆ ಗೋಲ್ಡ್ ಲೆವೆಲಲ್ಲಿ ಇದ್ದು ಇಬ್ಬರ ಹತ್ರ ಮಾಡಿಸಿದ್ರೆ 4 ಶೇರ್, ಹಾಗೆಯೇ ಬ್ರೋನ್ಸ್ ಲೆವೆಲಲ್ಲಿ ಇದ್ದು 3 ಜನರ ಹತ್ರ 20 PV ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಹತ್ರ ಮಾಡಿಸಿದ್ರೆ 3 ಶೇರ್, ಹಾಗೆ ಸಿಲ್ವರ್ ಲೆವೆಲಲ್ಲಿ ಇದ್ದು ನೀವು 3 ವ್ಯಕ್ತಿಗಳ ಹತ್ರ 20 PV ಮಾಡಿಸಿದ್ರೆ 4 ಶೇರ್, ಗೋಲ್ಡ್ ಲೆವೆಲಲ್ಲಿ ಇದ್ದು 3 ವ್ಯಕ್ತಿಗಳ ಹತ್ರ 20 PV ಮಾಡಿಸಿದ್ರೆ 5 ಶೇರ್ ಸಿಗುತ್ತೆ. ಹಾಗೆಯೇ ಬ್ರೋನ್ಸ್ ಲೆವೆಲಲ್ಲಿ ಇದ್ದು 4 ಜನರ ಹತ್ರ ನೀವು 20 PV ಮಾಡಿಸಿದ್ರೆ 4 ಶೇರ್ ಸಿಗುತ್ತೆ. ಸಿಲ್ವರ್ ಲೆವೆಲಲ್ಲಿ ಇದ್ದು ನೀವು 4 ಅಥವಾ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ 5 ಶೇರ್ ಸಿಗುತ್ತೆ. ಹಾಗೆ ಗೋಲ್ಡಲ್ಲಿ ಇದ್ದು 4 ಅಥವಾ ಅದಕ್ಕಿಂತ ಜಾಸ್ತಿ ಜನರ ಹತ್ರ 20 PV ಮಾಡಿಸಿದ್ರೆ 6 ಶೇರ್ ಸಿಗುತ್ತೆ. ಇದನ್ನು ಡುಪ್ಲಿಕೇಶನ್ ಮಾಡಿದ್ರೆ ನೀವು ಈಸಿಯಾಗಿ ಡೈರೆಕ್ಟರ್ ಲೆವೆಲ್ ರೀಚ್ ಆಗ್ಬೋದು. ಸೊ ಆಫ್ಟರ್ ನನ್ನ ಇನ್ಕಮ್ ಪ್ಲ್ಯಾನನ್ನು ಫಾಲೋ ಮಾಡಿ. ಸೊ ಯಾರಿಗೆ ಇದು ಅರ್ಥ ಆಗಿಲ್ಲ 2-3 ಟೈಮ್ಸ್ ಈ ವಿಡಿಯೋನ ವಾಚ್ ಮಾಡಿ, ಹಾಗೆ ನಿಮ್ಮ ಟೀಮ್ ಮೆಂಬರ್ಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.